270 ಜನ ರೈತರು ಸತ್ತೋದ್ರು ಹೋರಾಟದಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ದಿನ ಒಬ್ಬ ರೈತನನ್ನ ಮಾತಾಡಿಸಲಿಲ್ಲ. 270 ಜನ ರೈತರು ಸತ್ತರೂ ಕೂಡ ಹೋರಾಟದಲ್ಲಿ ಒಬ್ಬ ರೈತನನ್ನ ಕ್ಯಾರ್ ಮಾಡಲಿಲ್ಲ. ದೇಶದ ಮೂಲೆ ಮೂಲೆಯಿಂದ ರೈತರು ಬಂದು ಹೋರಾಟ ಮಾಡಿದ್ರು. ಕನಿಷ್ಠ ರೈತರನ್ನ ಮಾತಾಡಿಸುವ ಸೌಜನ್ಯ ತೋರಿಸಲಿಲ್ಲ. ಮನ್ ಕಿ ಬಾತ್ ಮಾತಾಡ್ತಾರೆ, ಆದ್ರೆ ರೈತರ ಮಾತನ್ನ ಕೇಳೋ ಸೌಜನ್ಯನೂ ಕೂಡ ಇಲ್ಲ. ಆ ಪಕ್ಕದ ಮೈಕ್ ಸ್ವಲ್ಪ ಕಡಿಮೆ ಮಾಡಿ. ತಿಂಗಳು ಮನ್ ಕಿ ಬಾತ್ ಅಂತ ಬರೀ ಭಾಷಣ ಮಾಡ್ತಾರೆ, ಆದರೆ ರೈತರು ಬೀದಿಗಿಳಿದು ಹೋರಾಟ ಮಾಡಿದಾಗ, ರೈತರ ಕಷ್ಟಗಳನ್ನ ಹೇಳ್ಕೊಂಡಾಗ, ಹೋರಾಟದಲ್ಲಿ ರೈತರು ಪ್ರಾಣನೇ ಕಳ್ಕೊಂಡಾಗ ಒಬ್ಬ ರೈತನನ್ನ ಮಾತಾಡಿಸುವ ಸೌಜನ್ಯ ತೋರಿಸಲಿಲ್ಲ ಪ್ರಧಾನಮಂತ್ರಿಗಳು. ಯಾರ್ಯಾರು ಮೊಸಳೆ ಕಣ್ಣೀರು ಸುರಿಸ್ತಾರೆ. ದೇಶದ ಕೋಟ್ಯಾಂತರ ರೈತರು ಬೀದಿಗಿಳಿದು ಹೋರಾಟ ಮಾಡಿದಾಗ ಕನಿಷ್ಠ ರೈತರನ್ನ ಮಾತಾಡಿಸೋಕ್ಕೂ ಕೂಡ ಬರಲಿಲ್ಲ ಮಹಾನುಭಾವರು. ರೈತರು ಬೆಳೆಗಳಿಗೆ ಒಂದು ಕನಿಷ್ಠ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂತ ರೈತರು ಹೋರಾಟ ಮಾಡಿದ್ರೆ 10 ವರ್ಷ ಆಯ್ತು ಇವ್ರ ಸರ್ಕಾರ ಬಂದು. ರೈತರು ಬೆಳೆದ ಬೆಳೆಗೆ ಬೆಲೆಯನ್ನ ಕೊಡ್ತಕ್ಕಂತ ಒಂದು ಕಾನೂನು ಮಾಡಕ್ಕಾಗ್ಲಿಲ್ಲ. ದೇಶದ ಎಲ್ಲಾ ರೈತರು ಹೋರಾಟ ಮಾಡಿ ಕೇಳಿದ್ರು ಒಂದು ಕಾನೂನು ಮಾಡಿ ಅಂತ. ಇವತ್ತಿಗೆ ರೈತರು ಬೆಳೆದ ಬೆಳೆಗೆ ಯಾವ ರೇಟು ಗ್ಯಾರಂಟಿ ಇಲ್ಲ. ರೇಟು ಪಾತಾಳಕ್ಕೆ ಬಿದ್ದೋದ್ರೂ ಕೂಡ ಖರೀದಿ ಮಾಡಬೇಕು ಅಂತ ಅದಕ್ಕೆ ರಕ್ಷಣೆ ಇಲ್ಲ ರೈತರಿಗೆ. ಇವತ್ತು ರೈತರು ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರು. ಹಿಂದೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಅವರು ದೇಶದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ನರೇಂದ್ರ ಮೋದಿ ಅವರು ಬಂದ ಮೇಲೆ ದೇಶದ ಶ್ರೀಮಂತರದ್ದು 20 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ. ಬರೀ 1,000 ಜನಕ್ಕೆ 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಎಷ್ಟು ಜನಕ್ಕೆ? ಬರೀ 1,000 ಜನಕ್ಕೆ 20 ಲಕ್ಷ ಕೋಟಿ ಶ್ರೀಮಂತರದ್ದು, ಕುಬೇರರದ್ದು ಸಾಲ ಮನ್ನಾ ಆಗಿದೆ. ದೇಶದಲ್ಲಿರೋ 25 ಕೋಟಿ ರೈತರಿಗೆ ಬೇಕಾಗಿರೋದು ಸಾಲ ಮನ್ನಾಗೆ ಬರೀ 3 ಲಕ್ಷ ಕೋಟಿ. 25 ಕೋಟಿ ರೈತರದ್ದು ಸಾಲ ಮನ್ನಾ ಮಾಡಿದ್ರೆ ತಗಲೋ ಖರ್ಚು ಬರೀ 3 ಲಕ್ಷ ಕೋಟಿ. ಆ ರೈತರದ್ದು ಸಾಲ ಮನ್ನಾ ಮಾಡಲಿಲ್ಲ. 25 ಕೋಟಿ ರೈತರು ಇವ್ರ ಕಣ್ಣಿಗೆ ಕಾಣಲಿಲ್ಲ. ಆದ್ರೆ ಬರೀ 1,000 ಜನ ಕುಬೇರರಿಗೆ 20 ಲಕ್ಷ ಕೋಟಿ 10 ವರ್ಷದಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ. ರೈತರದ್ದು ಸಾಲ ಮನ್ನಾ ಮಾಡಿದ್ರೆ ದೇಶ ಬರ್ಬಾದ್ ಆಗ್ಬಿಡುತ್ತೆ. ಅಣ್ಣ ಸ್ವಲ್ಪ 1 ನಿಮಿಷ ಇರು, ಬೇಕಿಲ್ಲ. ನಾನ್ ಮಾತಾಡ್ತಾ ಇದ್ರೆ ನೀವು ಮಾತಾಡ್ತಾ ಇದ್ರೆ ಕೇಳೋದ್ರೆ ನಮಗೆ ದೇಶದ 1,000 ಕುಬೇರರದ್ದು 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದಕ್ಕೆ ಇವರ ದುಡ್ಡಿದೆ. 25 ಕೋಟಿ ಬೆವರು ಸುರಿಸಿ ಹಗಲು ರಾತ್ರಿ ಆಮೇಲೆ ದುಡಿಯುವಂತ ರೈತರದ್ದು 25 ಕೋಟಿ ರೈತರಿಗೆ ಬರೀ 3 ಲಕ್ಷ ಕೋಟಿ ಇಲ್ಲ ಇವರ ದುಡ್ಡು. ಆದ್ರೆ ದೇಶದ ಶ್ರೀಮಂತರಿಗೆ ಬೇಕಾದಷ್ಟು ಸಾಲ ಮಾಡ್ತಾರೆ. ದೇಶದಲ್ಲಿ ಒಬ್ಬೊಬ್ಬ ಶ್ರೀಮಂತ 10,000 ಕೋಟಿ ಸಾಲ ಮಾಡಿ ಸಾಲವನ್ನು ಮುಗಿಸಿ ಹೊರದೇಶಕ್ಕೆ ಹೋಗಿ 5 ಸ್ಟಾರ್ ಹೋಟೆಲ್ನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ರೈತ ಸಾಲ ತೀರಿಸಲಿಲ್ಲ ಅಂದ್ರೆ ಅವರ ಜಮೀನನ್ನ ಜಪ್ತಿ ಮಾಡ್ತಾರೆ. ಜಮೀನನ್ನ
ಮಾಡುವಂತಹ ಸಂದರ್ಭ ಬಂದಿದೆ. ಸಾಧನೆಗೆ ಈ ಸೆಂಟ್ರಲ್ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಕರ್ನಾಟಕಕ್ಕೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅನ್ಯಾಯ. ನಮ್ಮ ರಾಜ್ಯದ ಜನ ಬೆವರು ಸುರಿಸಿ ದುಡಿಬೇಕು, ಹಗಲು ರಾತ್ರಿ ದುಡಿಬೇಕು, ದುಡಿದು ದೇಶದಲ್ಲೇ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟತಕ್ಕಂಥ ರಾಜ್ಯ ನಮ್ಮ ಕನ್ನಡಿಗರ ಕರ್ನಾಟಕ. ಇವತ್ತು ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದೆ. ಸೆಂಟ್ರಲ್ ಗವರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಕರ್ನಾಟಕ ಹೈಯೆಸ್ಟ್ ಇದೆ. ಆದರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ರಾಜ್ಯಗಳಿಗೆ ಬರೋ ದುಡ್ಡು ನೋಡಿದ್ರೆ ಎಲ್ಲಾ ರಾಜ್ಯಗಳಿಗಿಂತ ಕಡಿಮೆ ದುಡ್ಡು ಬರ್ತಾ ಇರೋದು ಕರ್ನಾಟಕಕ್ಕೆ ಬರ್ತಾ ಇದೆ. ನಮ್ಮನ್ನ ವಸೂಲಿ ಮಾಡೋದು ಹೈಯೆಸ್ಟ್, ನಮಗೆ ವಾಪಸ್ ಬರೋದು ಎಲ್ಲಾ ರಾಜ್ಯಗಳಿಗಿಂತ ಕಡಿಮೆ ಕನಿಷ್ಠ ಕರ್ನಾಟಕಕ್ಕೆ ಬರ್ತಾ ಇದೆ. ಇದು ನಮ್ಮ ರಾಜ್ಯದಿಂದ ತೆರಿಗೆಯನ್ನು ಕಲೆಕ್ಟ್ ಮಾಡಿ ನಮ್ಮ ರಾಜ್ಯಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕನ್ನಡಿಗರಿಗೆ ಬರೀ ಅನ್ಯಾಯ ಅಷ್ಟೇ ಅಲ್ಲ, ನಮ್ಮ ದುಡ್ಡನ್ನು ವಸೂಲಿ ಮಾಡಿ ನಮ್ಮ ಓಟ್ ತಗೊಂಡು ಕರ್ನಾಟಕಕ್ಕೆ ವಂಚನೆ ಆಗ್ತಾ ಇದೆ. ಇವತ್ತು ವಂಚನೆ ಆಗ್ತಾ ಇದೆ. ನಾವು ಈ ಎಲೆಕ್ಷನ್ ಅಲ್ಲಿ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಕರ್ನಾಟಕವನ್ನು ನಿರ್ನಾಮ ಮಾಡಾಕ್ತವೆ. ನಾವು ಕೇಳಿದ್ವಿ, ಯಾಕೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀವಿ? ರಾಜ್ಯದಲ್ಲಿ ಇವತ್ತು ಬರಗಾಲ ಬಂದಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಕೇಂದ್ರದಿಂದ ಬರಗಾಲ ಪರಿಹಾರಕ್ಕೆ ರೈತರಿಗೆ ಪರಿಹಾರ ಹಣ ಕೊಡಿ ಅಂತ ಕೇಳಿ 7 ತಿಂಗಳಾಗಿದೆ. ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭೇಟಿ ಮಾಡಿದ್ವಿ. ನಮ್ಮ ರಾಜ್ಯದಲ್ಲಿ ಬರಗಾಲದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ, ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕಾನೂನಿಗೆ. ರಾಜ್ಯದ ರೈತರಿಗೆ ಪರಿಹಾರ ಹಣ ಕೊಡಿ ಅಂತ ನಾವು ಮನವಿ ಕೊಟ್ಟು 7 ತಿಂಗಳಾಗಿದೆ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಡಿಸೆಂಬರ್ ಇಂದ ಇಲ್ಲಿವರೆಗೆ 4 ತಿಂಗಳಾಗಿದೆ. ಆದ್ರೆ ಕರ್ನಾಟಕದ ರೈತರಿಗೆ ಬರ ಪರಿಹಾರಕ್ಕೆ 1 ರೂಪಾಯಿ ಕೂಡ ಕೇಂದ್ರ ಸರ್ಕಾರ ಕೊಡದೆ ನಮ್ಮ ರಾಜ್ಯದ ರೈತರನ್ನ ಮೋಸ ಮಾಡಿದೆ ಕೇಂದ್ರ ಸರ್ಕಾರ. ಇಂತಹ ರಾಜ್ಯದ ರೈತರಿಗೆ ಮೋಸ ಮಾಡಿರುವಂತ ಕೇಂದ್ರ ಸರ್ಕಾರಕ್ಕೆ ಪಾಠ ಕಲಿಸುವಂತ ಸಂದರ್ಭ ಬಂದಿದೆ. ಈಗ ನಾವು ಇದನ್ನ ಕೇಳಿದ್ರೆ ನಮ್ಮನ್ನೇ ಅವಮಾನ ಮಾಡ್ತಾರೆ. ನಮ್ಮ ತೆರಿಗೆ ದುಡ್ಡು, ನಮ್ಮ ರಾಜ್ಯದ ಎಂಪಿಗಳು, ನಮ್ಮ ಓಟು, ನಾವು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು, ಕರ್ನಾಟಕದ ತೆರಿಗೆ ಕರ್ನಾಟಕಕ್ಕೆ ಪಾಲು ಕೊಡಿ ಅಂತ ಕೇಳಿದ್ರೆ ನಮ್ಮನ್ನೇ ಅವಮಾನ ಮಾಡ್ತಾರೆ. ಯಾವನೋ 6 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಕೇಳಿಬಿಟ್ರೆ ನಾವು ಜವಾಬ್ ಕೊಡ್ಬೇಕಂತೇಳಿ ಕರ್ನಾಟಕದ ಮುಖ್ಯಮಂತ್ರಿ ನಾವು ಕರ್ನಾಟಕದಲ್ಲಿ ನ್ಯಾಯ ಸಿಗೋದಿಲ್ಲ. ಇವಾಗ ಬಿಜೆಪಿ ಜೆಡಿಎಸ್ ಇಂದ 27 ಜನ ಎಂಪಿಗಳು ಗೆದ್ದೋಗಿದ್ದಾರೆ. ಈ ಬಾರಿ ಒಬ್ಬರು ಕೂಡ ಕರ್ನಾಟಕದ ಪರವಾಗಿ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗ್ತಾ ಇರುವಾಗ ಒಬ್ಬ ಎಂಪಿನೂ ಕೂಡ ಮಾತು ಉಸಿರು ಬಿಡ್ಲಿಲ್ಲ. ನಮ್ಮ ಓಟ್ ಹಾಕ್ಸ್ಕೊಂಡು ಗೆದ್ದಿರೋ ಎಂಪಿಗಳು ನಮಗೆ ಅನ್ಯಾಯ ಆಗ್ತಾ ಇದ್ರೆ ಬಿಜೆಪಿ ಪರ ವಹಿಸ್ಕೊಂಡು ಮಾತಾಡ್ತಾರೆ ಬಿಟ್ರೆ ಕರ್ನಾಟಕದ ಪರವಾಗಿ ಒಂದು ದಿನ ಮಾತಾಡ್ಲಿಲ್ಲ. ಬರ ಪರಿಹಾರ ಹಣ ಕೊಡಿ ಅಂತ ಒಂದು ದಿನ ಕೇಳಲಿಲ್ಲ. ಹಾಗಾಗಿ ಇಂತಹ ದಂಡಪಿಂಡ ಎಂಪಿಗಳಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. 4 ಎಂಪಿಗಳನ್ನ ಕಿತ್ತು ಒಗೆಯಬೇಕಾದಂತ ಕಾಲ ಬಂದಿದೆ. ಬಿಜೆಪಿ ಜೆಡಿಎಸ್ನವರು 27 ಜನ ಎಂಪಿಗಳು ಗೆದ್ದೋಗಿದ್ರು, ಒಬ್ಬರು ಕರ್ನಾಟಕದ ಪರ ಮಾತಾಡ್ಲಿಲ್ಲ. ಹಂಗಾಗಿ ಸಂಸದರು 27 ಬರೀ ಓಳು, ಇವರೇ ಕರ್ನಾಟಕಕ್ಕೆ ಗೋಳು.
ಇಂತಹ ಕರ್ನಾಟಕಕ್ಕೆ ಗೋಳಾಗಿರೋ ಎಂಪಿಗಳನ್ನ ಕಿತ್ತು ಓಡಿಸಿ ಇನ್ನ ಇಲ್ಲಿ ಹಿಂದೆ ಮಿನಿಸ್ಟರ್ ಆಗಿದ್ದಂತ ಸುಧಾಕರ್ ಅವ್ರು ನಿಂತವ್ರೆ. ಆ ಕೋವಿಡ್ ಕಾಲದಲ್ಲಿ ಮಾಡಿದಂತ ಕರ್ಮಕಾಂಡ ಇಡೀ ದೇಶ ವಿದೇಶಕ್ಕೆ ಗೊತ್ತಿದೆ. ಹೆಣಗಳಲ್ಲಿ ದುಡ್ಡು ಮಾಡಿದಂತವರು ಏನಾದ್ರು MP ಆದ್ರೆ ನಮ್ಮ ರಾಜ್ಯ ಬದುಕೋದಕ್ಕೆ ಆಗತ್ತಾ ಯೋಚನೆ ಮಾಡಿ. ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನ ಸಾಯುವಾಗ ಪ್ರಾಣ ಉಳಿಸೋದು ಬಿಟ್ಟು ಬರೀ ದುಡ್ಡು ವಸೂಲಿ ಮಾಡಿಕೊಂಡು ಕೂತಿದ್ದಂತವರು ಇವರು ಮನುಷ್ಯರ ಅನ್ನೋದನ್ನ ಯೋಚನೆ ಮಾಡಿ. ಅದಕ್ಕೆ ಅವ್ರ ಪಾರ್ಟಿ ಒಳಗಡೆನೆ ಇವರಿಗೆ ಟಿಕೆಟ್ ಕೊಡ್ಲೇಬಾರ್ದು, ಕೋವಿಡ್ ಅಲ್ಲಿ ದುಡ್ಡು ಮಾಡಿದವರು ಇವರು ಅಂತ ಬಿಜೆಪಿನವ್ರು ಹೇಳ್ತಾರೆ. ನಾವ್ ಹೇಳೋದಲ್ಲ, ಬಿಜೆಪಿ MLAಗಳೇ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅಂತಹ ಭ್ರಷ್ಟರಲ್ಲಿ ಅತಿ ಭ್ರಷ್ಟರಿಗೆ ಇವತ್ತು ಬಿಜೆಪಿ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಭ್ರಷ್ಟ ಜನಗಳ ಪಾರ್ಟಿ. ಅದು ಭ್ರಷ್ಟ ಜನಗಳ ಪಾರ್ಟಿ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲ್ಲುವಂತ ಎಲ್ಲ ಅವಕಾಶ ಇದೆ. ನಮ್ಮ ಅಭ್ಯರ್ಥಿ ರಕ್ಷಾ ಒಬ್ಬ ಯುವಕ, ವಿದ್ಯಾವಂತ ಯುವಕ, ಅವಂತವನಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ನಾಳೆ ಏನಾದ್ರೂ ರಾಜ್ಯದ ಪರವಾಗಿ ಯಾರಾದ್ರೂ ಮಾತಾಡಬೇಕು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಅಂದ್ರೆ ಕಾಂಗ್ರೆಸ್ನವರಿಗೆ ಮಾತ್ರ ಕರ್ನಾಟಕದ ಪರವಾಗಿ ಮಾತಾಡೋ ದಮ್ಮಿದೆ. ಇಷ್ಟು ಅನ್ಯಾಯ ಆಗ್ತಾ ಇರೋವಾಗ ಯಾವ ಬಿಜೆಪಿನವರು ಮಾತಾಡ್ಲಿಲ್ಲ. ಮಾನ್ಯ ದೇವೇಗೌಡರು ಹೋಗಿ ನಮ್ಮನ್ನೇ ಬೈತಾರೆ, ಬರೀ 6 ಕೋಟಿ ಕನ್ನಡಿಗರು ಅಂತೇಳಿ. ಹಂಗಾದ್ರೆ 6 ಕೋಟಿ ಕನ್ನಡಿಗರು ಎಲ್ಲಿಗೆ ಹೋಗ್ಬೇಕು? ನಾವು 6 ಕೋಟಿ ಕನ್ನಡಿಗರು ನೇಣಾಕ್ ಹೋಗ್ಬೇಕಾಗಾದ್ರೆ ಬರೀ 6 ಕೋಟಿ ಕನ್ನಡಿಗರು ಕೇಳ್ಬಿಟ್ರೆ ಉತ್ತರ ಕೊಡ್ಬೇಕಂತ ನಮ್ಮನ್ನೇ ಗೇಲಿ ಮಾಡ್ತಾರೆ, ನಮ್ಮನ್ನೇ ಅವಮಾನ ಮಾಡ್ತಾರೆ. ಇವರು ಯಾರು ಕೂಡ ಕರ್ನಾಟಕಕ್ಕೆ ನ್ಯಾಯ ಕೊಡೋದಿಲ್ಲ. ಏನಾದ್ರೂ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಕಾಂಗ್ರೆಸ್ನ MPಗಳಿಗೆ ಮಾತ್ರ ರಾಜ್ಯದ ಪರವಾಗಿ ಮಾತನಾಡೋ ಧೈರ್ಯ ಇದೆ. ಯಾರು ಮಾತಾಡ್ಲಿಲ್ಲ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತುವಂತ ತಾಕತ್ತು, ಧೈರ್ಯ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಗಳಿಗೆ ಮಾತ್ರ ಇದೆ. ಬೇರೆ ಯಾರಿಗೂ ಧೈರ್ಯ ಇಲ್ಲ, ದಮ್ಮು ಇಲ್ಲ, ತಾಕತ್ತು ಇಲ್ಲ. ಆ ತರ ನಮ್ಮ ರಾಜ್ಯದ ರೈತರ ಪರವಾಗಿ, ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ಏನ್ ಅಧಿಕಾರ ಹೋದ್ರೂ ಪರವಾಗಿಲ್ಲ ಅಂತ ಹೋರಾಟ ಮಾಡುವ ಕೆಚ್ಚೆದೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತ ಬಹಳ ಗರ್ವದಿಂದ ಹೇಳ್ಕೊಳ್ತೇನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ಸೀತಾರಾಮ್ ಅವ್ರನ್ನ ನೀವು ಗೆಲ್ಲಿಸಿ ಅವ್ರನ್ನ ಪಾರ್ಲಿಮೆಂಟಿಗೆ ಕಳಿಸಿದ್ರೆ ನಾವು ಕರ್ನಾಟಕದ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡ್ತೇವೆ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇವೆ. ಇಡೀ ದೇಶದಲ್ಲಿ ಕರ್ನಾಟಕಕ್ಕಾಗಿ, ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಮಾಜಿ ಶಾಸಕರಾದಂತ ಹಿರಿಯರಾದಂತ ಬಚ್ಚೇಗೌಡರು ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿ, ಯಾಕೆ ಅಂದ್ರೆ ಜನತಾ ದಳದವರು ಇವತ್ತು ಹೋಗಿ ಬಿಜೆಪಿಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಅವರು ಮೊನ್ನೆ ಮಾತಾಡಿದ್ದು ತಾವೆಲ್ಲ ಕೇಳಿರಬಹುದು. ಪ್ರಾದೇಶಿಕ ಪಕ್ಷ ನಮ್ಮದು ಅಂತ ಹೇಳ್ಕೊಳ್ತಾರೆ, ಆದ್ರೆ ಹೋಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋ ಬಿಜೆಪಿಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಹೇಳೋದು ನಾವು ಕರ್ನಾಟಕ ಪಾರ್ಟಿ ಅಂತ ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ, ಆದ್ರೆ ಹೋಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋರಿಗೆ ತಲೆ ಕೊಟ್ಟಿದ್ದಾರೆ. ರೈತರ ಪಕ್ಷ ಅಂತ ಹೇಳ್ಕೊತಾರೆ, ಹೋಗಿ ರೈತರಿಗೆ ಮರಣ ಶಾಸನ ಮಾಡಿರೋ ಬಿಜೆಪಿಗೆ ತಮ್ಮ ಪಾರ್ಟಿಯನ್ನ ಅಡಿ ಇಟ್ಟಿದ್ದಾರೆ. ಅವರ ಪಾರ್ಟಿ ಸಿಂಬಲ್ ಅಲ್ಲಿ ಹೆಂಗಸನ್ನ ಇಟ್ಕೊಂಡಿದ್ದಾರೆ, ತೆನೆ ಹೊತ್ತ ಮಹಿಳೆಯನ್ನ ಇಟ್ಕೊಂಡು ಅಂತ ಮಹಿಳೆಯರನ್ನೇ ದಾರಿ ತಪ್ಪಿದ್ದಾರೆ ಅಂತ ಅವಮಾನ ಮಾಡ್ತಾರೆ. ಇವರು ದಾರಿ ತಪ್ಪಿರೋದು ಯಾರು? ನಮ್ಮಂತ ಅಧಿಕಾರದಲ್ಲಿರೋರು. ಅಧಿಕಾರದ ಮದ ತಲೆಯ ಪಿತ್ತೆಯ ನೆತ್ತಿಗೆ ಏರಿ ನಾವು ಮಾಡಬಾರದ ಕೆಲಸಗಳನ್ನ ಮಾಡಿ ದುಡಿದು ಬೆವರು ಸುರಿಸಿ ನಮ್ಮ ಮನೆಗಳನ್ನ ಸಾಕ್ತಕ್ಕಂತ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಅವ್ರನ್ನ ಅವಮಾನ ಮಾಡ್ತಾರೆ. ಇವರು ಪಾರ್ಟಿ ಸಿಂಬಲ್ ಮಾಡ್ಕೊಂಡಿದಾರಲ್ಲ ತೆನೆ ಹೊತ್ತ ಮಹಿಳೆ,
ಆ ಮಹಿಳೆ ಹೆಸರು ತೋರಿಸಿ ಓಟ್ ಹಾಕಿಸ್ಕೋತಾರೆ. ಆ ಮಹಿಳೆಯ ಬೆವರಿನಿಂದ ಜೀವನ ಮಾಡ್ತಾರೆ. ಆ ಮಹಿಳೆಯನ್ನ ಅವಮಾನ ಮಾಡ್ತಾರೆ. ಸಂಬಳ ಇಲ್ಲದೆ ದುಡಿತಾ ಇರೋ ಆ ಹೆಂಗಸಿಗೆ ಕಾಂಗ್ರೆಸ್ನ ಗೃಹ ಲಕ್ಷ್ಮಿ ಮುಖಾಂತರ ನಾವು ಸಂಬಳ ಕೊಡ್ತಾ ಇದ್ದೇವೆ. ಆ ಮಹಿಳೆಯಲ್ಲಿ ಇವರು ಫ್ರೀ ಆಗಿ ದುಡಿಸ್ಕೋತಾರೆ. ಆ ಹೆಂಗ್ಸನ್ ತೋರಿಸಿ ಓಟ್ ಹಾಕ್ಸ್ಕೋತಾರೆ. ಆ ಹೆಂಗ್ಸಿಗೆ ಅವಮಾನ ಮಾಡ್ತಾರೆ. ಆ ದುಡಿತಾ ಇರೋ ತೆನೆ ಎತ್ತ ಮಹಿಳೆ ಇದ್ದಾಳಲ್ಲ, ಆ ಮಹಿಳೆಗೆ ಕಾಂಗ್ರೆಸ್ ಗ್ಯಾರಂಟಿ ಇವತ್ತು ಸಂಬಳ ಕೊಡ್ತಾ ಇದೆ. ಜೆಡಿಎಸ್ ಅವರು ಬರೀ ದುಡಿಸ್ಕೋತಾರೆ. ಹಾಗಾಗಿ ಜೆಡಿಎಸ್ ಬೇಡ, ಬಿಜೆಪಿನೂ ಬೇಡ, ಕಾಂಗ್ರೆಸ್ ಇವತ್ತು ಗ್ಯಾರಂಟಿಗಳ ಮುಖಾಂತರ ನಿಮ್ಮ ಜೊತೆಗೆ ಇದೆ. ನಾವು ನಿಮ್ ಜೊತೆಗಿದ್ದೇವೆ. ರೈತರ ಪರವಾಗಿ ನಿಂತಿದ್ದೇವೆ. ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಅಭ್ಯರ್ಥಿ ಯುವಕ, ವಿದ್ಯಾವಂತ ರಕ್ಷಾ ಸೀತಾರಾಮ್ಗೆ ತಾವೆಲ್ಲರೂ, ರಕ್ಷಾ ರಾಮಯ್ಯಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನ ಹೇಳಿ ನನ್ನ 4 ಮಾತು ಮುಗಿಸ್ತೇನೆ. ಧನ್ಯವಾದ. ನಿಮ್ಮೆಲ್ಲರನ್ನ ಕುರಿತು ಈ ಒಂದು ಸಭೆಯ ಉದ್ದೇಶವನ್ನ ದಯವಿಟ್ಟು ಈ ಆಫೀಸ್ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ಮನವಿ ಮಾಡ್ತೀವಿ. ಈ ಒಂದು ವೇದಿಕೆಗೆ ನಜೀರ್ ಅಹಮದ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರ ಪರವಾಗಿ ಅದ್ಧೂರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮದ ಉದ್ದೇಶವನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ನಿಮ್ಮೆಲ್ಲರನ್ನ ಕುರಿತು ನಜೀರ್ ಅಹಮದ್ ಅಣ್ಣವ್ರು ಮಾತಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ವೇದಿಕೆಗೆ ಸುದರ್ಶನ್ ಅಣ್ಣವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರ ಪರವಾಗಿ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಕಟ್ಟಳೆಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈಗಾಗಲೇ ನಿಮ್ಮನ್ನೆಲ್ಲ ಬಿಟ್ಟು ಕೃಷ್ಣ ಬೈರೇಗೌಡರು ಭಾಷಣವನ್ನು ಮಾಡಿದ್ರು. ಅದ್ರ ಜೊತೆಯಲ್ಲಿ ಈಗಾಗಲೇ ಸುದರ್ಶನ್ ರವರು ಬಂದಿದ್ದಾರೆ, ವಿ ಮುನಿಯಪ್ಪನವರು ಇದ್ದಾರೆ, ಸೀತಾರಾಮರವರು ಇದ್ದಾರೆ, ಬಚ್ಚೇಗೌಡರು ಇದ್ದಾರೆ, ಸಂಪಂಗಿ ಅವರಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಕೇವಲ 1-2 ನಿಮಿಷದಲ್ಲಿ ಇಲ್ಲಿ ಆಗಮಿಸುತ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಭಾರಿ ಬೃಹತ್ ಒಂದು ರೋಡ್ ಶೋ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಮೇಲೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನ, ಈ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾ ರಾಮಯ್ಯನವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ. ರಾಷ್ಟ್ರದಲ್ಲಿ ಇವತ್ತಿನ ದಿವಸ ನಡೀತಾ ಇರ್ತಕ್ಕಂಥ ರಾಜಕಾರಣ ನೋಡಿದ್ರೆ ಭಾರಿ ಜಿಗುಪ್ಸೆ ಆಗ್ತಾ ಇದೆ. ಕಾರಣ ಒಂದ್ ಕಡೆ ಭ್ರಷ್ಟಾಚಾರ ಹೆಸರದಲ್ಲಿ ಡೆಲ್ಲಿಯಲ್ಲಿರ್ತಕ್ಕಂಥ ಚೀಫ್ ಮಿನಿಸ್ಟರ್ ಕೇಜ್ರಿವಾಲ್ಗೂ ಅವ್ರಿಗೆ ಜೈಲಿಗೆ ಕಳಿಸ್ತಾರೆ. ಅದೇ ರೀತಿ ಜಾರ್ಖಂಡ್ ನಲ್ಲಿ ಇರ್ತಕ್ಕಂಥ ಹೇಮಂತ್ ಸೋರೆನ್ಗೆ ಜೈಲಿಗೆ ಕಳಿಸ್ತಾರೆ. ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಹಗರಣವನ್ನು ಮಾಡಿರ್ತಕ್ಕಂಥ ಮೇಹುಲ್ ಚೋಕ್ಸಿ ಆಗಿರ್ಬೋದು, ಲಲಿತ್ ಮೋದಿ ಆಗಿರ್ಬೋದು, ಆಗಿರ್ಬೋದು, ಅವ್ರನ್ನೆಲ್ಲ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅರ್ಥ ಮಾಡ್ಕೊಳ್ಬೋದು. ಎಲ್ಲ ಇವರು ಗುಜರಾತಿಂದ ಸಂಬಂಧ ಇರ್ತಕ್ಕಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿಸ್ಟ್ ಅದಾನಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಇವತ್ತಿನ ದಿವಸ ಈ ರಾಷ್ಟ್ರವನ್ನ ಆಡಳಿತ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದ್ ಕಡೆ ಈ ಒಂದು ಹೋರಾಟ ಇವತ್ತಿನ ದಿವಸ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಹೋರಾಟ, ಬಡವರ ಪರವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ, ಯುವಕರ ಪರವಾಗಿ ಇರ್ತಕ್ಕಂಥ ಹೋರಾಟ, ರೈತರ ಪರವಾಗಿ ಇರ್ತಕ್ಕಂಥ ಹೋರಾಟ, ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಹೋರಾಟ ಇವತ್ತಿನ ದಿವಸ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಈ ಒಂದು ಚಸ್ಮಾವಲ್ಲ ನೀವು ಹೋಗ್ತಾ ಇದೆ ಇಲ್ಲಿ. ಹಲೋ
ಹಲೋ ಬ್ರದರ್ ಮುಂದೆ ಹಾಕಬೇಕಲ್ಲ ಇಂಚೆ ಕಲ ಬಂದ ಈಗ ಹೈಟ್ ಜಾಸ್ತಿ ಹಲೋ, ಈ ಹೋರಾಟದಲ್ಲಿ ನಾವು ನೀವು ಎಲ್ಲ ಸೇರಿ ರಾಹುಲ್ ಗಾಂಧಿಯವರ ಕೈ ಪ್ರತಿಭಟನೆ ಸೇರ್ಪಟ್ಟೆ ಅಂತ ನಾವಿಲ್ಲಿ ಸೇರ್ತೇವೆ. ಇಡೀ ರಾಷ್ಟ್ರದಲ್ಲಿ ಇವತ್ತಿನ ಯುದ್ಧ ಬದಲಾವಣೆ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ರೀತಿಯಲ್ಲ ಒಂದು ಸಂಘರ್ಷ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವು ನೋಡಿರ್ಬೋದು, ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಈಗ 26ನೇ ತಾರೀಕು 14 ಕ್ಷೇತ್ರದಲ್ಲಿ ಚುನಾವಣೆ ನಡೆಯೋದಿದೆ. ಅದು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಕೋಲಾರ ಆಗಿರ್ಬೋದು, ಬ್ಯಾಂಗ್ಳೂರು ನಾರ್ತ್ ಆಗಿರ್ಬೋದು, ಬ್ಯಾಂಗ್ಳೂರು ಸೆಂಟ್ರಲ್ ಆಗಿರ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ ಪರವಾಗಿ ಒಂದು ಅಲೆ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಜನ ತಿಳ್ಕೊಂಡಿದ್ದಾರೆ 10 ವರ್ಷದಲ್ಲಿ ಎಷ್ಟೊಂದು ಸುಳ್ಳು ಹೇಳಿ ಈ ರಾಜ್ಯಕ್ಕೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನಗಳಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಇವತ್ತು ಬಯಲಾಗಿದೆ. ನೀವು ರೈತರ ಹೆಸರಲ್ಲಿ ಮೋಸ ಮಾಡೋದು, ಯುವಕರ ಹೆಸರಲ್ಲಿ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಉತ್ಪತ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿರ್ತಕ್ಕಂಥದ್ದು, ಹಲವಾರು ರೀತಿಯಲ್ಲಿ ಮೋಸ ಮಾಡಿ ಇವತ್ತಿನ ದಿವಸ ಕೇವಲ ಮನ್ ಕಿ ಬಾತ್ ಅಂತ ಹೇಳಿ ಘೋಷಣೆಗಳು ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ಇವತ್ತುವರೆಗೂ ಜಾರಿಗೆ ತಂದಿಲ್ಲ. ನಾವು ನಮ್ಮ ರಾಜ್ಯದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ನಾವು 5 ಗ್ಯಾರಂಟಿಯನ್ನು ಕೊಟ್ಟು ಕೇವಲ 6 ತಿಂಗಳಲ್ಲಿ ಆ 5 ಗ್ಯಾರಂಟಿನೂ ಸಹ ನಿಮ್ಮ ಮನೆಗೆ ತಲುಪಿದ್ದೇವೆ. 10 ವರ್ಷದಿಂದ ಮೋದಿಯವ್ರದ್ದು ಯಾವ್ದಾದ್ರು ಗ್ಯಾರಂಟಿ ನಿಮ್ಮ ಮನೆಗೆ ಬಂದಿದ್ಯಾ? ಅದೊಂದು ತಾವು ತೀರ್ಮಾನ ಮಾಡಬೇಕು. ಹಾಗಾಗಿ ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಬಡ ಜನಗಳಿಗೆ ಆರ್ಥಿಕವಾಗಿ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ತಿಂಗಳಿಗೆ 8,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ತಾವೆಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಕೇವಲ ಒಂದು 2 ನಿಮಿಷದಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ಗೆ ಬರ್ತಾರೆ. ಅವರ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಆಗಮಿಸಿದ್ದಾರೆ. ಇವೇನು ಕೆಲವೇ ಕ್ಷಣಗಳಲ್ಲಿ ತಮ್ಮೊಟ್ಟಿಗೆ ತಮ್ಮನ್ನುದ್ದೇಶಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಸಾವಧಾನದಿಂದ ಸಿದ್ದರಾಮಯ್ಯವರ ಒಂದು ಹಿತವಚನಗಳನ್ನ ಆಲಿಸಬೇಕು. ಈಗ
ಶಾಸಕರು ನಮ್ಮೆಲ್ಲರ ಹಿರಿಯರಾದಂತ ಬಚ್ಚಗೌಡ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂತ ವಿ.ಎಂ. ಸುದರ್ಶನ್ ಸಾಹೇಬರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕ್ಷೇತ್ರದ ಮಾಜಿ ಶಾಸಕರಾದಂತ ಎಸ್.ಎಂ. ಮುನಿಯಪ್ಪಯ್ಯ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಾಗೇಪಲ್ಲಿ ಕ್ಷೇತ್ರದ ಮಾಜಿ ಶಾಸಕರಾದಂತ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಶಾಸಕಿಯಾದಂತಹ ಅರ್ಜಿಯಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಇಂದು ಸಂದರ್ಭದಲ್ಲಿ ಎರಡನೇ ರಮೇಶ್ ಗೌಡ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತಹ ಎನ್. ನಾಗೇಂದ್ರ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಫೀಕ್ ಸಾಹೇಬ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೆಂಕಟೇಶ್ವರ ನಾಗಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಯವಿಟ್ಟು ಮೂವ್ಮೆಂಟ್ ಆಗಬೇಕು, ಜನ ಈ ಕಡೆ ಇರ್ತಕ್ಕಂಥವ್ರು ಅಲ್ಲಿ ಸಾಗಬೇಕು. ದಯವಿಟ್ಟು ನಿಮ್ಮನ್ನು ಮನವಿ ಮಾಡ್ತೀನಿ, ಮುಂದಿನ ಇರ್ತಕ್ಕಂಥ ನಮ್ಮ ಯುವಕರ ಸ್ನೇಹಿತರು ಮುಂದಕ್ಕೆ ನಡೀಬೇಕು. ದಯವಿಟ್ಟು ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ತುಂಬಾ ಜನ ಮುಖಂಡರು ಬಂದಿದ್ದಾರೆ, ಅವರೆಲ್ಲರಿಗೂ ನಾನು ಆತ್ಮೀಯರ ಸ್ವಾಗತದಿಂದ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾದಂತ ಸನ್ಮಾನ್ಯ ರಕ್ಷಾ ರಾಮ ಅವರು ಬಂದಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಷ್ಟು ಜನಸಮೂಹವನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಚುನಾಯಿತ ಜನಪ್ರತಿನಿಧಿಗಳು, ನಗರಸಭೆ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರಾಗಿ ಮುಂಚಿನ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಂದ ಹೊರಗೆ ಬಂದಿದ್ದೀರಿ. ನಮ್ಮೆಲ್ಲರೂ ನಾನು ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗ ನಮ್ಮನ್ನೆಲ್ಲರೂ ಉದ್ದೇಶಿಸಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯ ಸರ್ಕಾರದ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಎಂ. ಟಿ. ಸುಧಾಕರ್ ಅವರು ಮಾತಾಡಿದ್ದಾರೆ. ಆರೋಗ್ಯ ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ.
ಭಾಗವಹಿಸಲಿಕ್ಕಾಗಿಲ್ಲ ಈ ಜಿಲ್ಲೆಯ ಬಡವರಿಗೆ. ಅದು ನೀವು ತಿಳ್ಕೊಂಡಂತೆ ಐತೆ. ಏನು ನೇಮಕಾತಿಗಳು ಮಾಡಲಿ ತಮ್ಮ ಕಾಲಾವಧಿಯಲ್ಲಿ ನಾನು ಏನು ಮಾತು ಕೊಟ್ಟಿದ್ವಿ ಆ ಮಾತನ್ನ ಕೇವಲ 8 ತಿಂಗಳಲ್ಲಿ ಇಡೀ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಜಾರಿ ಮಾಡಿದ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಬಂದರೆ ಇವತ್ತು 5 ಗ್ಯಾರಂಟಿಗಳ ಫಲಾನುಭವಿಗಳು ತಾವೆಲ್ಲ ಇದ್ದೀರ. ಮೊನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ ಗ್ಯಾರಂಟಿಗಳ ಕಾರಣದಿಂದ ಇವತ್ತು ಈ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಂಧುಗಳೇ, ನಾನು ತಮಗಿಷ್ಟೇ ಹೇಳುವಂಥದ್ದು, ದಯವಿಟ್ಟು ಕುಮಾರಸ್ವಾಮಿ ಅವರು ಇವತ್ತು ಒಂದು ಅನೈತಿಕವಾದಂತಹ ಒಂದು ಒಡಂಬಡಿಕೆ, ಒಂದು ಅಲಯನ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ಅವರ ಜೊತೆಯಲ್ಲಿ. ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾರ ಜೊತೆಯಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೆಲ್ಲರಿಗೂ ಕೇಳೋದು ಇಷ್ಟೇ, ಇದೇ 26ನೇ ತಾರೀಕು ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಸ್ವಾಭಿಮಾನವನ್ನ, ಚಿಕ್ಕಬಳ್ಳಾಪುರಕ್ಕೆ ಕಳಂಕವನ್ನು ತಂದಿದ್ದಂತ ವ್ಯಕ್ತಿಗೆ ಮತ್ತೊಮ್ಮೆ ನಾವು ಅವರನ್ನ ಏನು ರಾಜಕಾರಣದಲ್ಲಿ ಒಬ್ಬ ಶುದ್ಧ ವ್ಯಕ್ತಿಗಳು ಬೇಕಂತಕ್ಕಂಥದ್ದನ್ನ ಸಾಬೀತು ಮಾಡಬೇಕಾದ್ರೆ ರಕ್ಷಣಾ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಬಹುಮತವನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ನಾವು ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಪಕ್ಕದಲ್ಲೇ ಕೆ.ಪಿ. ಬಚ್ಚೇಗೌಡ ಅವರಿದ್ದಾರೆ. ಕೆ.ಪಿ. ಪಿಳ್ಳಪ್ಪನವರ ಕುಟುಂಬದ ಒಬ್ಬ ಕುಡಿ. ಕೆ.ಪಿ. ಪಿಳ್ಳಪ್ಪನವರು ಇವತ್ತು ರಾಜ್ಯ ಕಲ್ಯಾಣದಂತ ಒಬ್ಬ ನಾಯಕ. ಈ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ಕೆ.ಪಿ. ಪಿಳ್ಳಪ್ಪನವರ ಕುಟುಂಬ 40-50 ವರ್ಷಗಳು ಜಾತ್ಯತೀತ ಜನತಾದಳದಲ್ಲಿ ನಿಷ್ಠೆಯಿಂದ ಇಟ್ಟರು. ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂದ್ರೆ ಯಾವ ಒಂದು ವ್ಯಕ್ತಿಯ ವಿರುದ್ಧ ಈ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿರ್ತಕ್ಕಂಥ ಬಚ್ಚೇಗೌಡರು ಅವರು ತನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡಿಕೊಂಡು ಕಾಂಗ್ರೆಸ್ಗೆ ಅಂತ ಹೇಳಿ ಆ ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಪ್ರದೀಪ್ ಈಶ್ವರ್ ಬಗ್ಗೆ ನಾನು ಇದ್ದೀನಿ, ಪ್ರದೀಪ್ ಈಶ್ವರ್ ಆತ್ಮಸ್ಥ ಮಾಡ್ತೀನಿ, ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನನ್ನ ಜೊತೆ ಕೂರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಂದವರೇ, ಈ ರಾಜ್ಯ 10 ದಿನಗಳಲ್ಲಿ ಏನು ಕೆಲಸ ಆಗಿಲ್ಲ ಅಂತ ಮಾತಾಡ್ತಾರೆ. ಎಷ್ಟು ಕೆಲಸ ಆಗಿದೆ ಅಂತ ಮಾಹಿತಿ ಕೊಡ್ತೀವಿ.
ನಾವೆಲ್ಲ ಒಕ್ಕಲುಗಳಿಂದ ಇವತ್ತು ಸಿದ್ದರಾಮಯ್ಯನ ಅತ್ಯಧಿಕ ಹೆಚ್ಚಿನ ಮತಗಳಿಂದ ಮತ ಕೊಟ್ಟು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಎಚ್. ಬಚ್ಚೇಗೌಡರು ಮಾತನಾಡಬೇಕಂತ ಕೇಳ್ತಿದ್ರು. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲು ಬಂದಿರುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ಹಿರಿಯರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು, ಜಿಲ್ಲಾ ಸುಧಾಕರ್ ಅವರೇ, ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರವರೇ, ನಜೀರ್ ಅಹಮದ್ ಅವರೇ, ನಮ್ಮೆಲ್ಲರ ಕಣ್ಮಣಿ ಯುವಕರ ಕಣ್ಮಣಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಕ್ಷಾ ರಾಮಯ್ಯನವರೇ, ಎಂ.ಆರ್. ಶ್ರೀಧರನವರೇ, ಸಂಪಂಗಿಯವರೇ, ಎಲ್ಲ ಗಣ್ಯರು, ಶಾಸಕರಾದಂಥ ನನ್ನ ಯುವ ಮಿತ್ರ ಪ್ರದೀಪ್ ಈಶ್ವರ್ ಅವರು, ಈ ದಿನ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ದಿನ ಅಂದ್ರೆ ತಪ್ಪಾಗಲಾರದು. ಇಷ್ಟೊಂದು ಜನಸ್ತೋಮ ಇಲ್ಲಿ ಕರೆದಿದ್ದೀರಿ. ಯಾಕಾಗಿ ಭ್ರಷ್ಟ ಸುಧಾಕರನ್ನು ನಾನು 45 ವರ್ಷಗಳ ಕಾಲ ದೇವೇಗೌಡರು ಹೊಂದಿದ್ದೆ, ಅತ್ಯಂತ ನಿಕಟ ಸಂಪರ್ಕರು ಹೊಂದಿದ್ದಾರೆ. ಕೆಲವೊಂದಿನ ಸಿದ್ದರಾಮಯ್ಯ ಕೂಡ ಅದನ್ನು ಬರೋರು. ಇವತ್ತು ಆ ಸಂಬಂಧವನ್ನು ಕರ್ಕೊಂಡು ಬರಬೇಕಾದ್ರೆ ಯಾವುದೇ ಆಸಕ್ತಿಗೆ ಬಂದಿಲ್ಲ. ಬಿಜೆಪಿ 50 ಕೋಟಿ ಬಂದು ಪಕ್ಷಾಂತರ ಮಾಡಿ ಅಂದಾಗ ನಾನು ಪಕ್ಷ ಬಿಡಲಿಲ್ಲ. ಇವತ್ತು ಬಂದಿದ್ದೇನೆ ಅಂದ್ರೆ ಯಾಕಾಗಿ ಬಂದಿದ್ದೇನೆ? ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಬಂದಿದ್ದೇನೆ. ಭ್ರಷ್ಟರಿಗೆ ಬುದ್ಧಿ ಕಲಿಸಲಿಕ್ಕೆ ಬಂದಿದ್ದೇನೆ ಮತ್ತು ಯಾವುದೇ ಆಸಕ್ತಿಗಳು ಬಂದಿಲ್ಲ. ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ 69 ದಿನಗಳ ಕಾಲ ಮನೆ ಮನೆಗೆ ಶಾಸಕರಿಗೆ ಪ್ರವಾಸ ಮಾಡಿ ಅವರು ದುಷ್ಟ ಭ್ರಷ್ಟ ಕೋವಿಡ್ ಕಾಲ ಅಂತ ಹೇಳಿ ಯಾವ ಮುಖ ಇಟ್ಕೊಂಡು ಮತ ಕೇಳಲಿಕ್ಕೆ ಹೋಗ್ತಿಲ್ಲ. ಖಂಡಿತ ನಮಗೆ ಆಗೋದಿಲ್ಲ. ಅಭ್ಯರ್ಥಿಯನ್ನ ಅವರೇ ಮಾಡೋದಿಲ್ಲ. ಕುಮಾರಸ್ವಾಮಿ ಮನೆಗೆ ಹೋಗಿ ಹೇಳಿ ಬಂದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೀಗೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿ ನಿಷ್ಠೆಯಿಂದ ಕರ್ತವ್ಯವನ್ನು ನೆರವೇರ್ತಾ ಇದ್ದೇನೆ. ಕಡ್ಡಾಯ ಅತ್ಯಧಿಕ ಬಹುಮತಗಳಿಂದ ನಮ್ಮ ರಕ್ಷಾರಾಮಯ್ಯನವನ್ನು ನಾವು ಗೆಲ್ಲಿಸಿಕೊಳ್ಳಬೇಕಾಗ್ತದೆ. ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಸಂಸ್ಥೆಯನ್ನು ಸೇರಿಸ್ತಾ ಇದ್ದಾರೆ, ಒಕ್ಕಲಿಗರು ಬಂದಿದ್ರು ಅಂತ. ನನ್ನ ಸುಧಾಕರ್ ಅವರೇ, ನಾನು ಕೇಳ್ತೇನೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನೀವು ಇಳಿಸಿರಲ್ಲ, ಬಾಂಬೆಗೆ ಹೋದಾಗ ಒಕ್ಕಲಿಗರ ಮುಖ್ಯಮಂತ್ರಿ ಕಾಣಿಲ್ವಾ? ಇವತ್ತು ಒಕ್ಕಲಿಗರ ಮತ ಬೇಡ ನಿಮಗೆ. ಆ ಸೇವೆಯನ್ನು ತೀರಿಸಿಕೊಳ್ಳಬೇಕಾದ್ರೆ ನಾಳೆ ಜನಿತವಾದ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಸುಧಾಕರ್ ವಿರುದ್ಧ ಮತ ಚಲಾಯಿಸಬೇಕು ಅಂತ ಮನವಿಯನ್ನು ಮಾಡ್ತೇನೆ. ಇವತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಪಕ್ಷ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವೇಗೌಡರ ನಂತರ ಕರ್ನಾಟಕ ಕಟ್ಟಂತ ಧೀಮಂತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇದ್ದಾರೆ. ನುಡಿದಂತೆ 5 ಗ್ಯಾರಂಟಿಗಳನ್ನು ಅವರು ಕೊಟ್ಟಿದ್ದಾರೆ. ಇವತ್ತು ಮತ್ತೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಜಾರಿಗೆ ತರ್ತಾರೆ. ಅದರಿಂದ ಯಾವುದೇ ಪ್ರಲೋಭನೆಗೆ ಒಳಗಾಗಬಾರದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 120 ಕೋಟಿಗೂ ಅಧಿಕ ನಾವು ಖರ್ಚು ಮಾಡಿದ್ರು. ಆದರೆ ಜನಬಲದ ಮುಂದೆ ಹಣವನ್ನು ನಡೆಯಲಿಲ್ಲ ಅಂತಕ್ಕಂಥದ್ದನ್ನ ಒಬ್ಬ ಅನಾಹುತ ವ್ಯಕ್ತಿ ನಮ್ಮ ಪ್ರದೀಪ್ ಈಶ್ವರ್ ಅವರನ್ನು ದೇಶವನ್ನಾಗಿ ಮಾಡಿದ್ವಿ. ಅದೇ ರೀತಿ ಅದೇ ಫಲಿತಾಂಶ 2024 ಮರುಕಳಿಸಬೇಕು ಅಂತ ಮನವಿ ಮಾಡಿ ಮಾತನಾಡತಕ್ಕಂಥ ಜನ ಜಾಸ್ತಿ ಇದೆ. ತಮಗೆಲ್ಲರೂ ಇದನ್ನು ಮಾತು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಪ್ರದೀಪ್ ಈಶ್ವರ್ ಅವರಿಗೆ, ರಕ್ಷಾ ರಾಮಯ್ಯ ಅವರಿಗೆ, ಸುಧಾಕರ್ ಅವರಿಗೆ. ಈಗ ಪ್ರದೀಪ್ ಈಶ್ವರ್ ಅವರು ನಿಮಗೆ ಗೊತ್ತು ಮಾತಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಕೈ ಎತ್ತೋಣ. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಇವಾಗ ರಕ್ಷಾ 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 ರಕ್ಷಾ
ಜ್ಯೋತಿ, ಗೃಹ ಜ್ಯೋತಿ ಈ ಯೋಜನೆಗಳು ಇವತ್ತು ದೇಶಕ್ಕೆ ಮಾದರಿಯಾಗ್ತಿದೆ. ಸಿದ್ದರಾಮಯ್ಯ ಸಾಯಾದ್ರಿಗೆ, ಸಿದ್ದರಾಮಯ್ಯ ಸಾಯಾದ್ರಿಗೆ, ಸಿದ್ದರಾಮಯ್ಯ ಸಾಯಾದ್ರಿಗೆ ರಕ್ಷಣಾ ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಮತ್ತೊಮ್ಮೆ ಬಿಜೆಪಿ ಹೇಳ್ತಿದ್ದೀವಿ, ಕಾಂಗ್ರೆಸ್ ಅನ್ನಭಾಗ್ಯ ಬಿಜೆಪಿಯವರು ಕೊಟ್ಟಿದ್ದು ದೌರ್ಭಾಗ್ಯ. ನಮ್ಮದು ಅನ್ನಭಾಗ್ಯ, ಬಿಜೆಪಿಯದು ದೌರ್ಭಾಗ್ಯ. ಜೈ ಕಾಂಗ್ರೆಸ್. ಸಿದ್ದರಾಮಯ್ಯ ಸಾಯಾಬ್ರಿಗೆ, ಸಿದ್ದರಾಮಯ್ಯ ಸಾಯಾಬ್ರಿಗೆ, ಸಿದ್ದರಾಮಯ್ಯ ಸಾಯಾಬ್ರಿಗೆ. ಇವತ್ತು ಹೂವಿನ ಮಾರುಕಟ್ಟೆಗೆ 20 ಎಕರೆ, ಸ್ಟೇಡಿಯಂಗೆ ಕಾಸು ಕೊಡ್ತೀನಿ ಅಂತ ಸರ್ಕಾರ, ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಕೊಡಕ್ಕೆ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ಭರವಸೆ ನಮ್ಮ ಸರ್ಕಾರ ಈಡೇರಿಸುತ್ತೆ. 200 ಕೋಟಿಗೂ ಹೆಚ್ಚು ಅನುದಾನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕ್ಷೇತ್ರಕ್ಕೆ ನನಗೆ ಕೊಟ್ಟಿದ್ದಾರೆ. 138 ಹಳ್ಳಿಗೆ ವಾಟರ್ ಬಿಲ್ಡೇ ಇರಲಿಲ್ಲ. ಸುಧಾಕರ್ 2 ವರ್ಷದಲ್ಲಿ ಯಾವ ಅಭಿವೃದ್ಧಿ ನೀವು ಮಾಡಿದ್ರು? ಇವತ್ತು ನಿಮ್ ಜೊತೆ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ನನ್ನ ಹತ್ರ ಅಹಿಂದ ಹುಡುಗರಿಗೆ ಸಿದ್ದರಾಮಯ್ಯ ಸಾಹೇಬರ ಫ್ಯೂಚರ್. ಜೈ ಕಾಂಗ್ರೆಸ್. ಈಗ ಎಲ್ಲ ಜನಕ್ಕೆ ಹೇಳ್ದ ಮಾನ್ಯ ಮುಖ್ಯಮಂತ್ರಿಗಳು ಎಸ್ಸಿ ರೋಡ್ ಆಗಲಿ, ಎಕ್ಸಿಡೆಂಟ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ ಎಲ್ಲ ಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ. ನಾವು ಕಷ್ಟಪಟ್ಟು ಹಳ್ಳಿಗಳಲ್ಲಿ ರೋಡ್ಗಳಾಗಿ, ಕಾಂಗ್ರೆಸ್ ಸರ್ಕಾರ ರೋಡ್ ಹಾಕಿ, ಮನೆಗೆ ಕಟ್ಟಿ, ಸ್ಕೂಲ್ ಕಟ್ಟಿದ್ರೆ ಬಿಜೆಪಿ ಅವರು ಫಾಲ್ ಸೀಲಿಂಗ್ ಮಾಡಿ ಬಿಲ್ಡೌನ್ ಕೊಟ್ರೆ ಒಪ್ಪಕ್ಕಾಗುತ್ತಾ? ಒಪ್ಪಕ್ಕಾಗುತ್ತಾ? ನಮ್ಮ ಅನ್ನದಾತ ಯಾರು? ಸಿದ್ದರಾಮಯ್ಯ. ನಮ್ಮ ಅನ್ನದಾತ ಯಾರು? ನಮ್ಮ ಅನ್ನದಾತ ಯಾರು? ಅನ್ನದಾತ ಯಾರು? ಅನ್ನದಾತ ಯಾರು? ಅನ್ನದಾತ ಯಾರು? ಜೈ ಸಿದ್ದರಾಮಯ್ಯ. बोलो भारत माता की, कांग्रेस पक्ष के, कर्नाटक ಮಾತೆಗೆ. ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ನಾಯಕರಾದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದೊಂದಿಗೆ, ಕಾಂಗ್ರೆಸ್ ಪಕ್ಷದ ಆಶೀರ್ವಾದದೊಂದಿಗೆ, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಆಶೀರ್ವಾದದೊಂದಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರ ಆಶೀರ್ವಾದದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಾರಿ ಯುವಕರಿಗೆ ಆರ್ಥಿಕ ಕೊಡುವಂತಹ ಕೆಲಸ ಮಾಡಿದೆ. ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯುವಕರು ಇವತ್ತು ಅವರ ಸಮಾಜವನ್ನು ಕೊಟ್ಟಿದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ದೇಶವನ್ನು ಕಟ್ಟುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ಯುವಕರ ಮನ ಇರುವಂತಹ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ನಮ್ಮ ಯುವಕರಿಗೆ ಆದ್ಯತೆ ಕೊಡುವಂತಹ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಮಹಿಳೆಯರ ಮನ ಇರುವಂತಹ ಪಕ್ಷ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಮುಂಬರುವ ಚುನಾವಣೆಗಳಲ್ಲಿ ಎಲ್ಲರ ಒಂದು ಆಶೀರ್ವಾದ, ಎಲ್ಲ ಯುವಕರ ಆಶೀರ್ವಾದ, ಎಲ್ಲ ಅಕಾಡೆಮಿಗಳ ಆಶೀರ್ವಾದ, ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಪೂರ್ಣ ಬೆಂಬಲ ನೀಡಿದೆ ಅಂತ ಎಲ್ಲರ ಕಳಕಳಿಯಿಂದ ಮನವಿ ಮಾಡಿದ್ದೀವಿ. ಮುಂಬರುವ ಚುನಾವಣೆಗಳಲ್ಲಿ ಇದೆಲ್ಲ ನೋಡಿದ್ದೀವಿ. ಕೋಟ್ಯಾಂತರ ಜನ ನಮ್ಮ ವಾಣಿಗಳ ಒಂದು ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಕೋಟ್ಯಾಂತರ ಜನ ನಮ್ಮ ಈ ದೇಶ, ನಮ್ಮ ರಾಜ್ಯದಲ್ಲಿ ಡೈಲಿ ನಮ್ಮ ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ, ಗೃಹಲಕ್ಷ್ಮಿ, बोलो सिद्धरामಯ್ಯ जी के, बोलो डी.ಕೆ. ಶಿವಕುಮಾರ್ जी के, ಜಮೀರ್ ಅಹಮದ್ ಸಾಹೇಬ್ರಿಗೆ, ನಜೀರ್ ಅಹಮದ್ ಸಾಹೇಬ್ರಿಗೆ, ನಜೀರ್ ಅಹಮದ್ ಸಾಹೇಬ್ರಿಗೆ, ಜಮೀರ್ ಅಹಮದ್ ಸಾಹೇಬ್ರಿಗೆ, ಎಂ.ಸಿ. ಸುಧಾಕರ್ ಸಾಹೇಬ್ರಿಗೆ, ನಜೀರ್ ಅಹಮದ್ ಸಾಹೇಬ್ರಿಗೆ, ನಜೀರ್ ಅಹಮದ್ ಸಾಹೇಬ್ರಿಗೆ, ಜಮೀರ್ ಅಹಮದ್ ಸಾಹೇಬ್ರಿಗೆ. ಚುನಾವಣೆಗಳ
ಕ್ರಮ ಸಂಖ್ಯೆ 3 ನಿಮ್ಮೆಲ್ಲರ ಆಶೀರ್ವಾದ. ಮುಂಬರುವ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯ ಈ ಅಭ್ಯರ್ಥಿಯಲ್ಲ. ಇಲ್ಲಿ ಪ್ರತಿಯೊಬ್ಬರು ಯುವಕರು, ಪ್ರತಿಯೊಬ್ಬರು ಮಹಿಳೆಯರು, ಪ್ರತಿಯೊಬ್ಬರ ಮಕ್ಕಳ ತಂಗಿಯರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಎಲ್ಲ ಹಿರಿಯರು, ನೀವೇ ಕಾಂಗ್ರೆಸ್ ಪಕ್ಷದ ಶಕ್ತಿ, ನೀವೇ ಸಿದ್ದರಾಮಯ್ಯ, ನೀವೇ ಸಿದ್ದರಾಮಯ್ಯ, ನೀವೇ ನಮ್ಮ ಡಿಕೆ ಶಿವಕುಮಾರ್, ನೀವೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ, ನೀವೇ ನಮ್ಮ ಕಾಂಗ್ರೆಸ್ ಸಮಸ್ಯೆಗೆ ಶಕ್ತಿ ಕೊಡುವ ಕೆಲಸ ಮಾಡ್ತೀವಿ. ನಮ್ಮ ಈ ಒಂದು ಚುನಾವಣೆಗಳಲ್ಲಿ ನಿಮ್ಮೆಲ್ಲರ ನಿರಂತರವಾದ ಸೇವೆ ಚಿಕ್ಕಬಳ್ಳಾಪುರಿನ ಮಗನಾಗಿ, ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯ ಮಗನಾಗಿ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಕೋರ್ತಾ ಇದ್ದೀವಿ. ನಮ್ಮ ಪಕ್ಷ ನಮ್ಮ ಯುವಕರ ಬಲ ಇರುವಂತಹ ಪಕ್ಷ, ನಮ್ಮ ಪಕ್ಷ ಮಹಿಳೆಯರ ಬಲ ಇರುವಂತಹ ಪಕ್ಷ. ನಿಮ್ಮೆಲ್ಲರ ಕಳಕಳಿ ಗಮನವಿ ಕ್ರಮ ಸಂಖ್ಯೆ 3 ನಿಮ್ಮ ಹಸ್ತದವರೆಗೂ ನಿಮ್ಮೆಲ್ಲರ ಕಳಕಳಿಯ ಮನವಿ ಮಾಡ ನರೇಂದ್ರ ಪಕ್ಷದ ಮುಕ್ತಿ. ಜಯ ಜಯ ಕರ್ನಾಟಕ ಮಾತೆ, ಜಯ ಕಾಂಗ್ರೆಸ್ ಪಕ್ಷ. ಸ್ವಲ್ಪ ದಯವಿಟ್ಟು ಮುಂದೆ ನಡೆಯಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈ ಒಂದು ನಿಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಿದ್ದಾರೆ. ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ. ದಯವಿಟ್ಟು ಮುಂದೆ ನಡೆಯಬೇಕು. ದಯವಿಟ್ಟು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡ್ತಾರೆ. ಸರ್ಕಾರದ ದಯವಿಟ್ಟು ಮುಂದೆ ಬರಬೇಕು. ಗಾಡಿಗೆ ನಮ್ಮ ಯುವಕರು, ನಮ್ಮ ಮಹಿಳೆಯರು ಎಲ್ಲರ ದಯವಿಟ್ಟು ಮುಂದೆ ಬರಬೇಕಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬೋಲೋ ಕಾಂಗ್ರೆಸ್ ಪಾರ್ಟಿಗೆ. ಅಲ್ಲದೆ ಅದರ ಜೊತೆಗೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಸದರನ್ನು ಆಯ್ಕೆ ಮಾಡಿದ್ರಿ. ಅವರು ಕರ್ನಾಟಕದ ಹಿತವನ್ನ ಕಾಪಾಡಲಿಲ್ಲ. ಹಾಗಾಗಿ ನಮ್ಮ ಸಾಮಾಜಿಕ ಮುಖ್ಯಮಂತ್ರಿಗಳು ಜನಸಂಘವನ್ನು ಮಾಡಿಲ್ಲ. ರಾಜ್ಯದ ಸಚಿವರನ್ನು ತೆಗೆದುಕೊಳ್ಳಲಾಗಿ ಅದನ್ನು ತಮ್ಮ ಆಡಳಿತ ಮತ್ತು ಅಭಿವೃದ್ಧಿಯನ್ನು ಮಾಡಲಾಗಬೇಕೆಂಬ ಸಿದ್ದರಾಮಯ್ಯವರು ಕರ್ನಾಟಕದ ನಿಕಟವಾಗಿ ನಿರಂತರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಧ್ವನಿಗೆ ಶಕ್ತಿ ಬರಬೇಕು ಹೇಳುತ್ತಾರೆ. ಕರ್ನಾಟಕದ 20 ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಈ 10 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಹೇಗಿದೆ, ಅಭಿವೃದ್ಧಿ ಹೇಗಿದೆ, ಅವರು ಯಾವ ಪರವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಯಾವ ಪರವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ, ಏನಾದರೂ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ, ಅಥವಾ ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ, ಅಥವಾ ವಿಶ್ವಾಸದ ಪರವಾಗಿ ಏನಾದರೂ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರಾ, ಅಥವಾ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ನ್ಯಾಯವನ್ನು ಕೊಡುವಂತ ಪ್ರಯತ್ನವನ್ನು ಅವರು ಏನಾದರೂ ಮಾಡಿದಾರ ಅಂತ ಹೇಳಿ ನಾವು ಯೋಚನೆಗಳನ್ನು ಮಾಡಬೇಕಾಗುತ್ತೆ ಬಂಧುಗಳೇ. ಇವತ್ತು ಅದಕ್ಕೂ ಹಿಂದಿನ 10 ವರ್ಷಗಳಲ್ಲಿ ಎಷ್ಟೆಲ್ಲ ಬಡವರ ಪರವಾಗಿ, ರಾಜ್ಯದ ಹಿನ್ನದ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ಸಿನ ಸರ್ಕಾರ ಜಾರಿಗೆ ತಂದಿತ್ತು. ಈ ದೇಶದಲ್ಲಿ ಅವರು ಕೆಲವರನ್ನ ಹೊರತುಪಡಿಸಿ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಪುನಃ ಅವರು ಹೇಳ್ತಾ ಇದ್ದಾರೆ, ಅವರು ನಾವು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡ್ತೇನೆ ಅಂತೇಳಿ. ಮೋದಿಯವರನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ಬಹು
ಈ ದೇಶದಲ್ಲಿ ವೈವಿಧ್ಯತೆ ಇದೆ, ಪ್ರತಿ ಕ್ಷೇತ್ರಗಳಲ್ಲಿ ವೈವಿಧ್ಯತೆ ಇದೆ, ಭಾಷೆಯಲ್ಲಿದೆ, ಆಹಾರ ಪದ್ಧತಿಯಲ್ಲಿದೆ, ನಾವು ಹಾಕುವಂತಕ್ಕಂಥ ಉಡುಗೆ ತೊಡುಗೆ ವಿಚಾರಗಳಲ್ಲಿದ್ದಾವೆ. ಹೀಗಾಗಿ ಇದ್ದಾವೆ. ಅದಕ್ಕೆ ಅನುಗುಣವಾಗಿ ಇವತ್ತು ಕಾಂಗ್ರೆಸ್ಸಿನ ಸಿದ್ಧಾಂತ, ಕಾಂಗ್ರೆಸ್ಸಿನ ಸರ್ಕಾರಗಳು ನಿರಂತರವಾಗಿ ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ರೈತರ ಹಿತದೃಷ್ಟಿಯಿಂದ, ಮಹಿಳೆಯರ ಹಿತದೃಷ್ಟಿಯಿಂದ, ಯುವಕರ ಹಿತದೃಷ್ಟಿಯಿಂದ, ಶೋಷಿತರ ಹಿತದೃಷ್ಟಿಯಿಂದ 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹಸ್ತದ ಗುರುತಿಗೆ ತಾವೆಲ್ಲ ಕೂಡ ಮತವನ್ನು ಕೊಡಬೇಕು. ತಾವಷ್ಟೇ ಅಲ್ಲ, ತಮ್ಮ ಬಂಧುಗಳಿಗೆ ಹೇಳಬೇಕು, ತಮ್ಮ ಹಿತೈಷಿಗಳಿಗೆ ಹೇಳಬೇಕು, ತಮ್ಮ ಸ್ನೇಹಿತರಿಗೆ ಹೇಳಬೇಕು, ತಮ್ಮ ಹಳ್ಳಿಗಳಲ್ಲಿ, ತಮ್ಮ 26ನೇ ತಾರೀಕುವರೆಗೂ ಸಮಯವನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿ ತಾವೆಲ್ಲ ಕೂಡ ಹಸ್ತದ ಗುರುತಿಗೆ ಮತವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನ ಮುಂದೆ ಪಾಪ ಡ್ರೈವರ್. ಹಲೋ, ಜೈ ಜೈ ಜೈ. ದಯವಿಟ್ಟು ಸ್ವಲ್ಪ ಎಲ್ಲ ಹಿಂದೆ ಬಂದಿರೋರು ಮುಂದೆ ಇರಿಸ್ತಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ಹಿಂದೆ ಬಂದಿರೋರು ಮುಂದೆ ಬರಬೇಕಿಲ್ಲಿ. ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಕರ್ನಾಟಕ ಮಾತೆ, ಕಾಂಗ್ರೆಸ್ ಪಕ್ಷಕ್ಕೆ. ಹಲೋ, ಜೈ ಜೈ. ಹಲೋ, ದಯವಿಟ್ಟು ಸ್ವಲ್ಪ ಬಂದಕ್ಕೆ ಸ್ವಲ್ಪ ಸೀದಾ ಸ್ವಲ್ಪ ಮುಂದಕ್ಕೆ ಕಳಿಸ್ಬಿಡ್ರಿ ಜನ. ಹಲೋ, ಚೆಕ್ ಚೆಕ್. ಹಲೋ, ಚೆಕ್. ಬಂಧುಗಳೇ, ಈಗ ನೀವು ನಾವೆಲ್ಲರೂ ಕಾಯ್ತಾ ಇರುವ ಸಮಯ ಬಂದಿದೆ. ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಹಿಂದ್ಗಡೆ ಇರ್ತಕ್ಕಂಥವ್ರು ದಯವಿಟ್ಟು ಮುಂದಕ್ಕೆ ಬಂದ್ಬೇಡಿ, ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉನ್ನತ ಸಚಿವರಾದಂಥ ಸುಧಾಕರ್ ಅವರೇ, ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ಮಾಜಿ ಶಾಸಕರಾದಂಥ ಬಚ್ಚೇಗೌಡ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ನಜೀರ್ ಅಹಮದ್ ಅವರೇ, ಮಾಜಿ ಸಚಿವರಾದಂಥ ಮುನಿಯಪ್ಪ ಅವರೇ, ಮಾಜಿ ಶಾಸಕರಾದಂಥ ಸಂಪಂಗಿ ಅವರೇ, ಮುನಿಯಪ್ಪ ಅವರೇ, ಮಾಜಿ ಶಾಸಕಿಯಾದಂಥ ಅನಸೂಯಮ್ಮ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಸೀತಾರಾಮ್ ಅವರೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಕೇಶವ ರೆಡ್ಡಿ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸಭಾಪತಿಯವರಾದಂಥ ಸುದರ್ಶನ್ ಅವರೇ, ರಮೇಶ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಅಂಜನಪ್ಪ ಅವರೇ, ವೇದಿಕೆ ಮೇಲಿರ್ತಕ್ಕಂಥ
ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಮಾತನಾಡಿದಂತ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ತಿಂಗಳು 26ನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ, ಜೆಡಿಎಸ್ ಅವರಿಬ್ಬರು ಸೇರ್ಕೊಂಡು ಒಬ್ಬ ಅಭ್ಯರ್ಥಿಯನ್ನ ರಕ್ಷಾರಾಮಯ್ಯನ ಮೇಲೆ ನಿಲ್ಲಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಎನ್ಡಿಎ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಅವರೊಬ್ಬ ಭ್ರಷ್ಟ ಮಂತ್ರಿಯಾಗಿ ಬಹಳಷ್ಟು ಹಣವನ್ನ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲಿಸಿ ಮನೆ ಕಳಿಸಿದ್ದೀರಿ. ಈಗ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ನೀವು ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು, ಒಮ್ಮೆ ನೀವು ತಿರಸ್ಕಾರ ಮಾಡಿರ್ತಕ್ಕಂಥ ಎನ್ಡಿಎ ಅಭ್ಯರ್ಥಿ ಅವರನ್ನ ಮತ್ತೆ ಲೋಕಸಭೆಗೆ ಕಳಿಸಬೇಕಾ ಈ ಭ್ರಷ್ಟರನ್ನ, ಇಲ್ಲ ಸೋಲಿಸಬೇಕಾ ಅಂತೇಳಿ ತೀರ್ಮಾನ ಮಾಡಬೇಕಾಗ್ತದೆ. ಇವರು ಆರೋಗ್ಯ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಇವರ ಭ್ರಷ್ಟಾಚಾರದ ಬಗ್ಗೆ ಒಂದು ನ್ಯಾಯಾಂಗ ಆಯೋಗವನ್ನು ರಚನೆ ಮಾಡಿದ್ದೇನೆ. ಅದು ತನಿಖೆ ನಡೀತಾ ಇದೆ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎನ್ಡಿಎ ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ತನಿಖೆ ಪೂರ್ಣ ಆದ ಮೇಲೆ ಇವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗ್ತದೆ. ಇವರು 100 ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರಿಂದ ನೀವು ಈ ಚುನಾವಣೆಯಲ್ಲಿ ಆ ಎನ್ಡಿಎ ಅಭ್ಯರ್ಥಿಯನ್ನ ಮತ್ತೊಮ್ಮೆ ಸೋಲಿಸಿ
ನೀವು ಇದು ಜನತಾ ನ್ಯಾಯಾಲಯ. ಈ ಜನತಾ ನ್ಯಾಯಾಲಯ ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ, ಅದು ಕಾನೂನು ರೀತಿಯ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪಾ ಅಂತಂದ್ರೆ, ಎನ್ಡಿಎ ಅಭ್ಯರ್ಥಿಯನ್ನ ಸೋಲಿಸಿ ರಕ್ಷಾರಾಮಯ್ಯನವರನ್ನ ಗೆಲ್ಲಿಸಿದ್ರೆ ಅದೇ ದೊಡ್ಡ ಶಿಕ್ಷೆ ಆಗ್ತದೆ. ಎನ್ಡಿಎ ಅಭ್ಯರ್ಥಿ ಅಂತವರು ಭ್ರಷ್ಟರು ಲೋಕಸಭೆಗೆ ಹೋದ್ರೆ ಇನ್ನೂ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ 26ನೇ ತಾರೀಕು ತಾವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ತರವಾದಂಥ ತೀರ್ಪು. ಆ ತೀರ್ಪಿನಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು. ನಿಮ್ಮ ಉತ್ಸಾಹ ನೋಡಿದ್ರೆ ಈ ಉರಿ ಬಿಸಿಲಿನಲ್ಲಿ ರಕ್ಷಾರಾಮಯ್ಯ 100% ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ರಕ್ಷಾರಾಮಯ್ಯ ನೀವೆಲ್ಲ ಗೆಲ್ಲಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಎನ್ಡಿಎ ಅಭ್ಯರ್ಥಿ ಸೋತ್ರ ಮಾತ್ರ ಈ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಇದು ದೇಶದ ಪಾರ್ಲಿಮೆಂಟ್ಗೆ ನಡೀತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲಿ 10 ವರ್ಷಗಳಿಂದ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಸೋಲದು ಗ್ಯಾರಂಟಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅವರಿಗೆ. ಅವರ ಪ್ರಕಾರನೇ 200ರಿಂದ 220 ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ಇವತ್ತು ಸರ್ವೆ ರಿಪೋರ್ಟ್ ಹೇಳ್ತದೆ. ಎನ್ಡಿಎ ಈ ಸಾರಿ ಸೋಲ್ತದೆ. ಕಾಂಗ್ರೆಸ್ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಸುಳ್ಳನ್ನ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ವಾಗ್ದಾನಗಳು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿಗಳನ್ನ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. 10 ವರ್ಷ ಆಯ್ತು, 15 ರೂಪಾಯಿನೂ ಕೂಡ ಯಾರ ಅಕೌಂಟ್ಗೂ ಕೂಡ ಹಾಕಲಿಲ್ಲ. ಈ ದೇಶದ ಯುವಕರು ಯುವತಿಯರು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ನರೇಂದ್ರ ಮೋದಿ ಅವರ ಮೇಲೆ.
ಯಾಕಂತಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಹೇಳಿದ್ರು. 10 ವರ್ಷ ಆದ್ರೂ ಕೂಡ 20 ಲಕ್ಷ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಎಲ್ಲ ಆಹಾರ ಪದಾರ್ಥಗಳು, ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸ್ತೇನೆ ಅಂತ ಹೇಳಿದ್ರು. ನಾಗರಿಕರಿಗೆ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಗಬೇಕು, ಅಗತ್ಯ ವಸ್ತುಗಳು ಸಿಗಬೇಕು ಅಂತೇಳಿ ಹಿಂದಿ ಭಾಷೆಯಲ್ಲಿ ಅಚ್ಚೇ ದಿನ ಆಯೇಗಾ ಅಂತ ಹೇಳಿದ್ರು. 10 ವರ್ಷ ಆಯ್ತು, ಅಚ್ಚಿ ಒಳ್ಳೆ ದಿನ ಬಂತ? ಒಳ್ಳೆ ದಿನ ಬರಲಿಲ್ಲ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. 10 ವರ್ಷದಲ್ಲಿ ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಅದಕ್ಕೋಸ್ಕರ MSPಗೆ ಒಂದು ಕಾಯ್ದೆಯನ್ನು ಮಾಡಿ ಅಂತೇಳಿ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಇವತ್ತಿನವರಿಗೆ ಕಾಯ್ದೆಯನ್ನ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿ ಪ್ರಕಾರ ವ್ಯವಸಾಯಕ್ಕೆ ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರು. ಸ್ವಾಮಿನಾಥನ್ ಕೂಡ ಇದನ್ನೇ ಶಿಫಾರಸು ಮಾಡಿದ್ರು. ಆದರೆ ಇದನ್ನ ಜಾರಿ ಮಾಡಲಿಲ್ಲ. ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಎಲ್ಲ ಗಗನಕೊಟ್ಟೋದು, ಆಹಾರ ಪದಾರ್ಥಗಳು ಗಗನಕೊಟ್ಟೋದು. ಅದಕ್ಕೋಸ್ಕರ 2023 ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು DK ಶಿವಕುಮಾರ್, AICC ಅವರು ಸೇರಿ 5 ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದು. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ, 2ನೇ ಗ್ಯಾರಂಟಿ ಗೃಹ ಜ್ಯೋತಿ, 3ನೇ ಗ್ಯಾರಂಟಿ ಗೃಹಲಕ್ಷ್ಮಿ, 4ನೇ ಗ್ಯಾರಂಟಿ ಅನ್ನಭಾಗ್ಯ, 5ನೇ ಗ್ಯಾರಂಟಿ ಯುವ ನಿಧಿ. ಈಗಾಗಲೇ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಇವತ್ತು ಶಕ್ತಿ ಯೋಜನೆಯ ಮೂಲಕ ಈ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಇಲ್ಲಿವರೆಗೆ 191 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. 191 ಕೋಟಿ ಮಹಿಳೆಯರು. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. 90ಕ್ಕೂ ಹೆಚ್ಚು ಭಾಗ 200 ಯೂನಿಟ್ಗಿಂತ ಕಡಿಮೆ ಬಳಸ್ತಕ್ಕಂಥವ್ರು ಇರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ 200 ಯೂನಿಟ್ ವರೆಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 1,18,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಅವರಿಗೆ ಬೇರೆ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ನೇರವಾಗಿ ನಗದು ಹಣವನ್ನು ಕೊಡ್ತಾ ಇದ್ದೇವೆ. ನನಗೆ
ಕೆಲವೆಲ್ಲ ಹೇಳಿದ್ರು, ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ, ಟಿವಿ ಚಾನೆಲ್ಗಳಲ್ಲೂ ಕೂಡ ಪ್ರಚಾರ ಆಗಿದೆ. ಬಹಳ ಜನ ಹೆಣ್ಮಕ್ಳು ಈ 2,000 ರೂಪಾಯಿ ಬಂದದ್ರಿಂದ ಅವರು ಬೇರೆ ಖರ್ಚುಗಳಿಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಕ್ಕಿದೆ. ಬಹಳ ಜನ ಟಿವಿ ತಗೊಂಡಿದ್ದಾರೆ, ಬಹಳ ಜನ ಫ್ರಿಜ್ ತಗೊಂಡಿದ್ದಾರೆ, ಬಹಳ ಜನ ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ. ಒಬ್ಬ ವಿದ್ಯಾರ್ಥಿ ಈ 2,000 ರೂಪಾಯಿ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿದ್ದರಿಂದ ನಾನು ಓದ್ಲಿಕ್ಕೆ ಸಾಧ್ಯ ಆಯಿತು. ಈಗ PUC ನಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿ, ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿ, 2,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆಮೇಲೆ ಯುವ ನಿಧಿ ಯಾರು 2022-23 ಪಾಸ್ ಆಗಿ 6 ತಿಂಗಳೊಳಗಡೆ ಕೆಲಸ ಸಿಕ್ಕಿರಲಿಲ್ಲ, ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಾರು ಕೂಡ ಬಡವರು ಹಸಿದು ಮಲಗಬಾರದು, ಕರ್ನಾಟಕ ರಾಜ್ಯ ಹಸಿವು ರಾಜ್ಯ ಆಗಬೇಕು. ಅದಕ್ಕೋಸ್ಕರ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನ ಬಿಜೆಪಿಯವರು ಬಂದ ಮೇಲೆ 7 kgಯಿಂದ 5 kg ಮಾಡಿದ್ರು. ಅದಕ್ಕೆ ನಾನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿಯನ್ನು ಕೊಡ್ತೇವೆ. ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡಿ ಅಂತ ಕೇಳಿದಾಗ ಮೊದಲು ಒಪ್ಕೊಂಡ್ರು. ಆಮೇಲೆ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ಅಕ್ಕಿ ಕೊಡಬೇಡಿ ಅಂತ ಹೇಳ್ಬಿಟ್ರು. ಬಡವರಿಗೆ ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು. ಅದಕ್ಕಾಗಿ ಅಕ್ಕಿ ಫುಡ್ ಕಾರ್ಪೊರೇಷನ್ ಇಂಡಿಯಾದವರಿಗೆ ಕೇಂದ್ರ ಸರ್ಕಾರದ ಮಾತು ಕೇಳ್ಕೊಂಡು ಕೊಡದೆ ಹೋದ ಮೇಲೆ ನಾವು ಅಕ್ಕಿ ಬದಲಿಗೆ ತಾತ್ಕಾಲಿಕವಾಗಿ ಹಣ ಕೊಡೋಣ ಅಂತೇಳಿ ತೀರ್ಮಾನ ಮಾಡೋದು. ಪ್ರತಿಯೊಬ್ಬ ವ್ಯಕ್ತಿಗೆ 170 ರೂಪಾಯಿ ತಿಂಗಳಿಗೆ, 170 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ. ಇದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಈಗ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನ್ಯಾಯ ಪತ್ರ ಅಂತಕ್ಕಂಥ ಮ್ಯಾನಿಫೆಸ್ಟೋ ಹೆಸರಿನಲ್ಲಿ ಎಲ್ಲ ಘೋಷಣೆಗಳನ್ನು ಮಾಡಿದ್ದಾರೆ. ಇವತ್ತು ನಾವು ವರ್ಷಕ್ಕೆ 24,000 ರೂಪಾಯಿ ಕೊಟ್ರೆ ಬಡ ಕುಟುಂಬದ ಯಜಮಾನಿಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ 1,00,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಅಂದ್ರೆ ತಿಂಗಳಿಗೆ 8,500 ರೂಪಾಯಿ. 8,500 ರೂಪಾಯಿ. ನಿಮಗೆ 1,00,000 ರೂಪಾಯಿ ಬೇಕಾ? ಬೇಡ. 1,00,000 ರೂಪಾಯಿ ಪ್ರತಿ ಕುಟುಂಬಕ್ಕೆ 1,00,000 ರೂಪಾಯಿ. ಯುವಕರಿಗೆ 1,00,000 ರೂಪಾಯಿ ನಿರುದ್ಯೋಗ, ಅವರಿಗೆ ಸ್ಟೈಪಂಡ್ 1,00,000 ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥದ್ದು. ವರ್ಷಕ್ಕೆ ಮತ್ತೆ ಜಾತಿ ಗಣತಿಯನ್ನ ಮಾಡತಕ್ಕಂಥದ್ದು. 4ನೇದು ಕಾರ್ಮಿಕ ನ್ಯಾಯ ಮಾಡತಕ್ಕಂಥದ್ದು. 400 ರೂಪಾಯಿ NREGS ನಲ್ಲಿ ಪ್ರತಿ ದಿನಕ್ಕೆ ಪ್ರತಿಯೊಬ್ಬರಿಗೆ 400 ರೂಪಾಯಿ ಕೂಲಿ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ರೈತರಿಗೆ ರೈತ ನ್ಯಾಯ. ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬೆಳೆದಂತ
ಆಹಾರ ಪದಾರ್ಥಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಬೇಕು. ಅದಕ್ಕೋಸ್ಕರ ಒಂದು ಕಾನೂನನ್ನು ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಐಸಿಸಿ ಅವರು ಅವರ ಮ್ಯಾನಿಫೆಸ್ಟೋನಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಂಎಸ್ಪಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡುತ್ತೇವೆ. ಯಾಕಂತಂದ್ರೆ ರೈತರು ಬೆಳೆದಂತ ಪದಾರ್ಥಗಳು ಎಷ್ಟು ಖರ್ಚಾಗಿರ್ತದೆ ಅದರ 50% ಹೆಚ್ಚು ಕೊಡ್ತಕ್ಕಂಥದ್ದು. ಅಂದ್ರೆ 100 ರೂಪಾಯಿ ಖರ್ಚಾದ್ರೆ 150 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಕಾನೂನು ಮಾಡಬೇಕು ಅಂತಕ್ಕಂಥದ್ದು ರೈತರ ಒತ್ತಾಯ. ಅದಕ್ಕೋಸ್ಕರವಾಗಿ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದಕ್ಕೆ ಕಾನೂನು ಮಾಡಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮನಮೋಹನ್ ಸಿಂಗ್ ಅವರಿರುವಾಗ ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ರೈತರು ಒತ್ತಾಯ ಮಾಡಿದ್ರು ಕೂಡ 1 ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ. ಅದರ ಬದಲಾಗಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂತಂದ್ರೆ, ಯಾರು ಶ್ರೀಮಂತರಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಅವರಿಗೆ 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರು. ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ, ಬಡವರಿಗೆ ಸಾಲ ಮನ್ನಾ ಮಾಡಲಿಲ್ಲ. ಆದರೆ ಶ್ರೀಮಂತ ಕುಳಗಳಿಗೆ, ಬಂಡವಾಳ ಶಾಹಿಗಳಿಗೆ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ರು. ಅದಕ್ಕೋಸ್ಕರ ಎಐಸಿಸಿ ಅವರು ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವು ಯೋಚನೆ ಮಾಡಿ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕ್ಬೇಕಾ, ಇಲ್ಲ ಸುಳ್ಳು ಹೇಳಿರ್ತಕ್ಕಂಥ ಬಿಜೆಪಿಗೆ ಮತ ಹಾಕ್ಬೇಕಾ? ಅದರ ಜೊತೆಗೆ ಭ್ರಷ್ಟ ಬಿಜೆಪಿ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿ ಅವರಿಗೆ ಮತ ಹಾಕ್ಬೇಕಾ? ಹಾಕ್ಬಾರ್ದಲ್ಲ. ನೀವು ಹಾಕ್ಬಾರ್ದು ಅನ್ನೋದಾದ್ರೆ ರಕ್ಷಾರಾಮಯ್ಯ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿರ್ತಕ್ಕಂಥವ್ರು, ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರ ತಂದೆ ಸೀತಾರಾಮ್ ಮಂತ್ರಿಯಾಗಿ, ಎಂಎಲ್ಎ ಆಗಿ, ಎಂಎಲ್ಸಿ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಈಗಲೂ ಕೂಡ ಎಂಎಲ್ಸಿ ಅವರು, ಅವ್ರ ತಂದೆ ಪ್ರಾಮಾಣಿಕರು. ಕೈವಾರ ಕ್ಷೇತ್ರ ಇವರು MS ರಾಮಯ್ಯನವರೇ ಅಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಅವರ ಕುಟುಂಬ. ಆದ್ರಿಂದ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಭ್ರಷ್ಟರು ಮತ್ತೆ ಲೋಕಸಭೆಗೆ ಹೋಗ್ಬೇಕಾ, ಇಲ್ಲ ಪ್ರಾಮಾಣಿಕರು ಹೋಗ್ಬೇಕಾ? ಇದನ್ನ ಯೋಚನೆ ಮಾಡಿ. ನನಗನ್ಸುತ್ತೆ ಈ ಸಾರಿ ಸೂರ್ಯ ಪೂರ್ವದಲ್ಲಿ ಹುಟ್ಟದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ರಕ್ಷಾರಾಮಯ್ಯ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಗೆಲ್ಲಿಸ್ತೀರಿ ಅಲ್ವಾ? ದಯಮಾಡಿ 26ನೇ ತಾರೀಕು ಅವರ ಚಿಹ್ನೆ ಹಸ್ತ, 3ನೇ ಸ್ಥಾನ, ಕ್ರಮ ಸಂಖ್ಯೆ 3. ಇವರಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಭ್ರಷ್ಟ ಬಿಜೆಪಿ ಅಭ್ಯರ್ಥಿಯನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮತ್ತೊಮ್ಮೆ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡ್ತೀರಿ ಅಲ್ವಾ? ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇದಕ್ಕೆ ಬಾಗೇಪಲ್ಲಿಗೆ ಹೋಗ್ಬೇಕಾಗಿದೆ.
ಅದಕ್ಕೋಸ್ಕರ ಇಷ್ಟು ಮಾತುಗಳನ್ನ ಹೇಳಿ ನನಗೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ, ನಿಮ್ಮ ಉತ್ಸಾಹ ನೋಡಿದ ಮೇಲೆ 100ಕ್ಕೆ 100 ಕಾಂಗ್ರೆಸ್ ಅನ್ನ ಬೆಂಬಲಿಸ್ತೀರಿ, ರಕ್ಷಾರಾಮಯ್ಯನನ್ನ ಬೆಂಬಲಿಸ್ತೀರಿ,